ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತು ಒಂದು ಡೀಪ್ ಕ್ಲೀನಿಂಗ್ ವ್ಲಾಗನ್ನು ನಿಮಗೆ ತೋರಿಸೋಣ ಅಂತ ಹೇಳಿ ನಾನು ಮಾಡ್ತಾ ಇದ್ದೀನಿ. ಆ್ಯಸ್ ಯೂಶ್ವಲ್ ಮಲಗಿದ್ವಿ. ಬೆಳಗ್ಗೆ ಎದ್ದ ತಕ್ಷಣ ಹಸ್ಬೆಂಡ್ಗೆ ತಿಂಡಿ ಮಾಡಿ ಬಾಕ್ಸ್ ಕಟ್ಟಿ ಅನಂತರ ಅವನಿಗೂ ತಿಂಡಿ ಮಾಡಿಸಿ ನಾನು ತಿಂಡಿ ಮಾಡಿಕೊಂಡು ಅನಂತರ ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ನಾನು ಈ ಕೆಳಗಡೆ ಹಾಸಿರೋದು ಪಿಲ್ಲೋಗಳು ಅದನ್ನೇ ಎತ್ಕೊಂಡು ನಿಂತ್ಕೊಂಡ್ರೆ ನನಗೆ ಕೆಲಸಗಳೇ ಮುಗಿಯಲ್ಲ. ಹಾಗಾಗಿ ಎದ್ದ ತಕ್ಷಣ ಫಸ್ಟು ಅಡುಗೆಗೆ ಹೊರಟೋಗ್ಬಿಡ್ತೀನಿ. ಆಮೇಲೆ ಅವ್ರು ಹೋದ್ಮೇಲೆ ತಿಂಡಿ ತಿನ್ನಿಸಿ ಎಲ್ಲ ಆದಮೇಲೆ ನೀಟಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ಒಳಗಡೆ ಇರೋದೆಲ್ಲ ಮಡ್ಚಾಕ್ತೆ. ಇವಾಗ ಬೆಡ್ ಸ್ಪ್ರೆಡ್ಗಳೆಲ್ಲ ಚೇಂಜ್ ಮಾಡಿಬಿಡ್ತಾ ಮೀನ್ಸ್ ಒದ್ರಿ ಮತ್ತೆ ಅಲ್ಲಿಗೆ ಹಾಕ್ತೀನಿ. ಏನೇನೋ ಕಾಲಲ್ಲೆಲ್ಲ ಹಾಗೆ ಹತ್ತಿರ್ತಾರಲ್ವ, ಹಾಗಾಗಿ ಒಂದು ದಿನಕ್ಕೆ 1-2 ಸರಿ ಮಾತ್ರ ಚೇಂಜ್ ಮಾಡಬೇಕಾಗುತ್ತೆ. ಆ ಥರ ಬೆಳಗ್ಗೆ ಒಂದು ಸರಿ ಚೇಂಜ್ ಮಾಡಿಬಿಟ್ಟಿರ್ತೀನಿ. ಸೊ ಅನಂತರ ಇವತ್ತು ಅಡುಗೆ ಮನೆ ಡೀಪ್ ಕ್ಲೀನಿಂಗನ್ನು ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡೆ. ನಾನು 2 ಮಕ್ಕಳನ್ನ ಕಟ್ಕೊಂಡು ಕ್ಲೀನಿಂಗಿಗೆ ನಿಜವಾಗ್ಲೂ ಕೆಲಸ ಸಿಗಲ್ಲ, ಟೈಮ್ ಸಿಗಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾಯಿದ್ದೆ, ಕೆಲಸದವ್ರಿಗೇ ಒಂದಿನ ಪಾತ್ರೆ ತೊಳಿಬೇಡಿ ಅಂತ ಹೇಳಿಬಿಟ್ಟು ಈ ಥರ ಕ್ಲೀನ್ ಮಾಡಿಸ್ಬಿಡೋದು, ಇನ್ನೊಂದು ದಿನ ಮನೆ ಒರೆಸೋದು ಬೇಡ ಅಂತ ಹೇಳಿದಾಗ ಏನಾದರೂ ಒಂದು ಚಾಪೆ ತೊಳ್ಕೊಡಿ ಅಂತ ಹೇಳಿ ಕಳಿಸೋದು, ಹಿಂಗೆ ಮಾಡಿಸ್ಕೊತಾ ಇದ್ದೆ. ಹೀಗೇ ಗೋಡೆ ಕ್ಲೀನ್ ಮಾಡಿ ಗೋಡೆ ಕ್ಲೀನ್ ಮಾಡಿ ಅಂತ 1 ತಿಂಗಳಿಂದ ಮಾಡಿಸಿದ್ದೀನಿ, 1 ವಾರಕ್ಕೊಂದು ಸರಿ. ಬಟ್ ಆದರೆ ನೋಡ್ತೀನಿ ಎಲ್ಲ ಹಂಗೆ ಇದೆ. ಇವತ್ತು ಸರಿ ನೆನೆ ನೋಡಿಬಿಟ್ಟು ತುಂಬ ತಲೆ ಕೆಟ್ಟೋಗ್ಬಿಡ್ತು. ಏನಪ್ಪ ಸ್ವಿಚ್ ಬೋರ್ಡ್ಗಳನ್ನ ಅವರು ಕ್ಲೀನ್ ಮಾಡಿ ಅಂದರೆ ಒದ್ದೆ ಬಟ್ಟೆ ಮಾಡಿಕೊಂಡು ಸುಮ್ಮನೆ ಸೀದಾ ಆ ಕಡೆಯಿಂದ ಈ ಕಡೆ ಕ್ಲೀನ್ ಮಾಡಿಬಿಡ್ತಾರೆ ಹೊರತು ನೀಟಾಗಿ ಜಿಡ್ಗಟ್ಕೊಂಡಿರೋದೆಲ್ಲ ಸೋಪ್ ಹಾಕಿ ತಿಕ್ಕಿ ಎಲ್ಲ ಮಾಡೋದಿಲ್ಲ. ಸೊ ಹಾಗಾಗಿ ನಾನೇ ಮಾಡ್ಕೊಂಬಿಡೋಣ ಅಂತ ಹೇಳಿ ಡಿಸೈಡ್ ಮಾಡಿಕೊಂಡೆ. ಅದಕ್ಕೋಸ್ಕರನೇ ಪುಟ್ಟಿನ ಇವನಿಗೆ ತಿಂಡಿ ಗಿಂಡಿ ಎಲ್ಲ ಮಾಡಿಸಾದ್ಮೇಲೆ ಅವಳಿಗೂ ಚೆನ್ನಾಗಿ ಫೀಡ್ ಮಾಡಿಸಿ 10 ಗಂಟೆಗೆ ಮಲಗಿಸ್ಬಿಟ್ಟೆ. ಅವಳು 12 ಗಂಟೆವರೆಗೂ ಮಲಗಿದ್ಲು ಅವತ್ತು ನನ್ನ ಪುಣ್ಯಕ್ಕೆ. ಸೊ ಹಾಗಾಗಿ ನೋಡಿ, ಇದಕ್ಕೆ ಅದನ್ನು ಹಾಕಬೇಕು ಈ ಆಸಿಡ್ ಹಾಕಬೇಕು ಅಂತ ಏನೂ ಇಲ್ಲ. ವಿಮ್ ಜೆಲ್ ಬರುತ್ತಲ್ಲ, ಆ ಜೆಲ್ನ ಒಂದು ಸ್ವಲ್ಪ ಹೊತ್ತು ಒಂದು ಬಟ್ಟೆಲಿ ಹಾಕ್ಕೊಂಡು ಅಥವಾ ನಾರ್ಮಲ್ ಬ್ರಷ್ ಸ್ಕ್ರಬ್ ಬರುತ್ತಲ್ಲ ಅದರಲ್ಲಿ ಹಾಕಿ 5 ನಿಮಿಷ ಬಿಟ್ಟು ಅನಂತರ ಚೆನ್ನಾಗಿ ತಿಕ್ಕಬೇಕು ಅಷ್ಟೇ. ನಾನು ಯಾಕೆ ಇಷ್ಟು ಡೀಪಾಗೆ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ಆ ಕಡೆಯಿಂದ ಈ ಕಡೆಗೆ ವರ್ಸೋದು ತೋರಿಸಿದ್ರೆ ನೀವು ಒರೆಸ್ತಾ ಇದ್ದಾರೆ ಅಂತ ಅಂದ್ಕೊಂಡ್ಬಿಡ್ತಿದ್ರಿ. ಬಟ್ ಎಣ್ಣೆ ಜಿಡ್ಗಟ್ಕೊಂಡಿರೋದು, ಒಗ್ಗರಣೆ ಮಾಡಿದಾಗ ಚಿಟಪಟ ಅಂತ ಆರಿರೋದು, ಅದರಲ್ಲಿ ಅರಿಶಿನ ಮೆತ್ಕೊಂಡಿರೋದು ಎಲ್ಲ ಜಿಡ್ಗಟ್ಕೊಂಡಿರುತ್ತೆ. ಹಾಗೆ ಸ್ವಿಚ್ ಬೋರ್ಡ್ಗಳೆಲ್ಲ ಆಗಿರುತ್ತಲ್ವ, ಅದನ್ನೆಲ್ಲ ನೀವು ಈ ತಂತಿ ಬ್ರಷ್ ಬರುತ್ತಲ್ಲ ಅದರಲ್ಲಿನೂ ಮಾಡಿದ್ರೆ ಹೋಗುತ್ತೆ. ಫಸ್ಟು ಸೋಪಲ್ಲಿ ವಿಮ್ ಜೆಲ್ ಇರುತ್ತಲ್ಲ ಅದನ್ನು ಸ್ಪ್ರೆಡ್ ಮಾಡ್ಕೊಂಬಿಡಿ. ಆನಂತರ ಆ ತಂತಿ ಬ್ರಷ್ ಬರುತ್ತಲ್ಲ ಅದರಲ್ಲಿ ಚೆನ್ನಾಗಿ ಉಜ್ಜಿದ್ರೂ ಹೋಗುತ್ತೆ. ಟೈಲ್ಸ್ ಏನಾಗೋದಿಲ್ಲ, ಅದರಲ್ಲಿ ಉಜ್ಜಬೇಕು, ಚೆನ್ನಾಗಿ ತಿಕ್ಕಬೇಕು ಅಷ್ಟೇ. ತಿಕ್ಕಿದಷ್ಟು ಹೋಗುತ್ತೆ. ನೀವು ಯಾವ ಆಸಿಡ್ಡು ಅಥವಾ ಏನು ಬೇಕಾಗಿಲ್ಲ. ಚೆನ್ನಾಗಿ ನೋಡಿ, ನಾನು ಎಷ್ಟು ತಿಕ್ತಾ ಇದ್ದೀನಿ ಅಷ್ಟು ತಿಕ್ಕಬೇಕು ಅಷ್ಟೇ. ನಾನು ಪ್ಲಗ್ಗಳನ್ನ ಸಿಕ್ಸಿದ್ದೀನಲ್ಲ, ಆ ಪ್ಲಗ್ ಮಾತ್ರ ಕ್ಲೀನ್ ಮಾಡಿಲ್ಲ, ಯಾಕೆಂದರೆ ಭಯ ಆಗೋಯ್ತು ನನಗೆ. ಸ್ವಿಚ್ ಆನ್ ಇದೆ, ಅದನ್ನು ಫುಲ್ಲು ಟೈಟಾಗಿ ಅಲ್ಲಿಗೆ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಚಿಮ್ನಿದು. ಅದನ್ನು ತೆಗೆಯೋದಕ್ಕೂ ಬರಲಿಲ್ಲ ನನಗೆ. ಅಲ್ಲಿ ಇದ್ರಲ್ಲ ಅಲ್ಲಿ ಫಿಕ್ಸ್ ಮಾಡಿರೋ ಕಡೆನೇ ಕ್ಲೀನ್ ಮಾಡೋಣ ಅಂದರೂ ಭಯ ಆಗೋಯ್ತು. ಅದಕ್ಕೆ ಅದೊಂದು ಪ್ಲಗ್ನ ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ಕ್ಲೀನ್ ಮಾಡಿದ್ದೀನಿ. ಸಾಕಾಯಿತು ನಿಜವಾಗ್ಲೂ ಕ್ಲೀನ್ ಮಾಡೋ ಅಷ್ಟರಲ್ಲಿ. ನಮಗೆ ಇವಾಗ ಮಕ್ಕಳು ಎಲ್ಲ ಇದ್ದಾರೆ, ಚಿಕ್ಕ ಪುಟ್ಟ ಮಕ್ಕಳಿದ್ದಾರೆ ಅಂತ ಹೇಳಿದಾಗ ನಾವು ಎಲ್ಲ ಒಂದು ದಿವಸ ಮಾಡೋದಕ್ಕಾಗೋದಿಲ್ಲ. ಇವತ್ತು ಅಡುಗೆ ಮನೆ ಗೋಡೆ ಮಾಡ್ಕೊಂಡಿದ್ದೀನಿ, ನಾಳೆ ಇನ್ನೊಂದು ದಿವಸ ಶೋಕೇಸ್ ಮಾತ್ರ ಕ್ಲೀನ್ ಮಾಡ್ಕೊತೀನಿ, ಇನ್ನೊಂದು ದಿವಸ ಒಂದಿನ ರೆಸ್ಟ್ ಕೊಡ್ತೀನಿ. ಸದ್ಯಕ್ಕೆ ಇಷ್ಟು ಮಾತ್ರ ಕ್ಲೀನ್ ಮಾಡಿದ್ದೀನಿ. ಜಸ್ಟು ಗೋಡೆ ಮತ್ತು ಶೆಲ್ಫು, ಹಾಗೆ ನಲ್ಲಿ, ಸಿಂಕು, ಫ್ರಿಡ್ಜು ಇದೆಲ್ಲ ಕ್ಲೀನ್ ಮಾಡಿದ್ದೀನಿ. ಈ ಕೆಳಗಡೆ ವಾರ್ಡ್ರೋಬ್ಸ್ದು ಕ್ಲೀನ್ ಮಾಡಿಲ್ಲ. ಬಟ್ ಯಾಕೆ ಕ್ಲೀನ್ ಮಾಡ್ದಂಗಿದೆ ಅಂತ ಹೇಳಿದ್ರೆ, ಈಗ ಮೊನ್ನೆ ಒಂದು 3-4 ಡೇಸ್ ಬ್ಯಾಕು ನಮ್ಮ ಮನೆ ಕೆಲಸದವ್ರ ಹತ್ರ ಬೇರೆ ಕೆಲಸ ಸ್ವಲ್ಪ ಕಡಿಮೆ ಮಾಡಿಸಿ ಇದನ್ನು ಕ್ಲೀನ್ ಮಾಡಿಸ್ಕೊಂಡಿದ್ದೀನಿ. ಬಟ್ ಅವ್ರು ಕ್ಲೀನ್ ಮಾಡಿರೋದು ಎಷ್ಟರ ಮಟ್ಟಿಗಿರುತ್ತೆ ಅಂದರೆ, ಅವ್ರು ಗೋಡೆ ಕೂಡ ಕ್ಲೀನ್ ಮಾಡಿದರು, ಎಲ್ಲ ಹಂಗಂಗೆ ಇತ್ತು. ಹಾಗಾಗಿ ನಾನೇ ಕ್ಲೀನ್ ಮಾಡ್ಕೊಂಬಿಡೋಣಪ್ಪ ಅಂತ ಹೇಳಿಬಿಟ್ಟು ಇವಾಗ ನಾನೇ ಕ್ಲೀನ್ ಮಾಡಿದೆ. ಸೊ ಒಂದೇ ದಿನ ಎಲ್ಲ ಮಾಡೋದಕ್ಕಾಗಲ್ಲ. ಇವಾಗ ಹೋಗಿ ನನ್ನ ಮಗನಿಗೆ ಸ್ನಾನ ಮಾಡಿಸ್ಬೇಕು. ನಲ್ಲಿ ನೋಡಿದ್ರೆ ಭಯ ಆಗ್ತಿತ್ತಪ್ಪ. ಈ ಗ್ಯಾಸ್ ಏನೋ 2-3 ದಿನಕ್ಕೆ ಒಂದ್ಸತಿ ಕ್ಲೀನ್ ಮಾಡ್ತೀನಿ, ಯಾಕೆಂದರೆ ಅವ್ರು ಕ್ಲೀನ್ ಮಾಡಿದ್ರು ನಾನು ಕ್ಲೀನ್ ಮಾಡ್ಕೋತೀನಿ. ಬಟ್ ಶೆಲ್ಫು ಎಲ್ಲ ಗೋಡೆ ಕ್ಲೀನ್ ಮಾಡೋದಿಲ್ಲ. ತುಂಬ 1 ತಿಂಗಳೇ ಆಗೋಗಿತ್ತೇನೋ ಕ್ಲೀನ್ ಮಾಡಿ. ಅವಳೇ ಮಾಡ್ತಿದ್ದಾಳೆ ಅಂತ ತುಂಬ ಜಿಡ್ಗಟ್ಟೋಗಿತ್ತು. ಸೊ ಒಂದೇ ದಿನ ಎಲ್ಲ ಮಾಡೋದಕ್ಕಾಗಲ್ಲ. ನಾಳೆ ಕೆಳಗಡೆ ಪೋರ್ಷನ್ಸು ಅಂದರೆ ಮೇಲ್ಗಡೆ ಡೋರ್ಗಳು ಮಾತ್ರ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಈ ಬಾಕ್ಸ್ಗಳೆಲ್ಲ ತೆಗೆದು ತೊಳೆಯೋಕ್ಕಾಗಿ ಈ ಶೆಲ್ಫ್ ಒಂದು ಕ್ಲೀನ್ ಮಾಡ್ಕೊಳ್ಳೋಣ. ಮತ್ತು ಈ ಮೇಲ್ಗಡೆದು ಕೈಗೆಟಕ್ಸೋ ಅಷ್ಟೇನಿದೆ ಅಷ್ಟು ನಾಳೆ ಕ್ಲೀನ್ ಮಾಡ್ತೀನಿ. ಇವಾಗ ಸದ್ಯಕ್ಕೆ ನನ್ನ ಮಗನಿಗೆ ಸ್ನಾನ ಮಾಡಿಸ್ಬೇಕು. ಅಷ್ಟರಲ್ಲಿ ನಮ್ಮ ಪುಟ್ಟಿ ಎದ್ದೇಳ್ತಾಳೆ, ಅವಳಿಗೆ ಫೀಡ್ ಮಾಡಿಸ್ಬೇಕು. ನೆಕ್ಸ್ಟ್ ಇವ್ನಿಗೆ ಊಟ ಮಾಡಿಸ್ಬೇಕು. ಆಮೇಲೆ ಕೆಳಗಡೆ ಈ ಥರ ಬಿದ್ದಿರೋದೆಲ್ಲ ಎತ್ತಿಡಬೇಕು. ನೋಡಿ, ಹಾಸಿಗೆದು ಕೂಡ ನಾನು ಎತ್ತಾಕೋಕ್ಕಾಗಿಲ್ಲ ಈ ಕ್ಲೀನಿಂಗೋಸ್ಕರ. ಆಮೇಲೆ ಬಟ್ಟೆ ಒಗೆಯಕ್ಕೆ ಹಾಕಬೇಕು, ಆ್ಯಸ್ ಯೂಶ್ವಲ್ ಮಡ್ಚಿ ಹಾಕಬೇಕು, ತುಂಬ ಕೆಲಸ ಇದೆ. ಸೊ ಹಾಗಾಗಿ ಒಂದೊಂದು ಪೋರ್ಷನ್ನ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ರೆ ತಿನ್ನು
ಬೇಡ ನಂಗೆ ನೀ ತಿನ್ನು. ಬೇಡ ನಾ ತಿಂತೀನಿ ನೀ ತಿನ್ನು. ವಾಟರ್ ಮೆಲನ್ ನನಗೂ ಗೊತ್ತು. ಹಾಂ ಹೇಳು. ಹೇಳು ಕರೆಕ್ಟಾಗಿ. ವೆರಿ ಗುಡ್. ಇದು ವೆರಿ ಗುಡ್ ಚಿನ್ನ. ಸೊ ಸುಸ್ತಾಗಿತ್ತು ಅಂತ ಹೇಳಿ ಒಂದಷ್ಟು ಕಲ್ಲಂಗಡಿ ಸೌತೆಕಾಯಿ ಅವನಿಗೂ ಕೂಡ ಕೊಟ್ಟೆ. ನಾನು ಕ್ಲೀನ್ ಮಾಡೋ ಅಷ್ಟೊತ್ತು ಸುಮ್ಮನೆ ಕೂತಿದ್ದ, ಪಾಪ ಹೊಟ್ಟೆ ಹೊರದೋಯ್ತು. ಅದಕ್ಕೆ ಅವನಿಗೆ ಕಲ್ಲಂಗಡಿ ಕೊಟ್ಟು ಆಮೇಲೆ ಬಟ್ಟೆ ಎಲ್ಲ ಒಣಗಾಕಿದ್ನಲ್ಲ ಅದನ್ನೆಲ್ಲ ತೊಗೊಂಡು ಬಂದು ಮಡ್ಚಾಕಣ ಮೇಲೆ ಅಂತ ಹಾಕಿದೆ. ಇನ್ನೊಂದಷ್ಟು ಒಗೆಯೋದಿತ್ತು ಅದನ್ನು ಹಾಕಿದ್ದೀನಿ. ನೆಕ್ಸ್ಟು ಪಾತ್ರೆಗಳೆಲ್ಲ ತುಂಬಿಟ್ಟಿದ್ದೀನಿ ತೊಳಿಯೋಕ್ಕೆ ಅವ್ರಿಗೆ ಅಂತ ಹೇಳಿ. ಸದ್ಯ ನಾನು ಒಳಗಡೆ ಎಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ಮಲಗಿದ್ದೆ ಹೆಚ್ಚು. ಅಷ್ಟೊತ್ತು ಟೈಮು ನನಗೆ ಟೈಮ್ ಕೊಟ್ಟಿದ್ಲು ಅವಳು. ಮಧ್ಯೆ ಎದ್ದೇಳ್ತಾ ಇದ್ಲು. ಹೋಗಿ ತೂಗಿ ಬರ್ತಾಯಿದ್ದೆ. ಅದಾದ ನಂತರ ಇವನಿಗೆ ಸ್ನಾನ ಮಾಡಿಸ್ಬಿಡೋಣ ಅಂತ ಹೇಳಿ ಅವಳನ್ನ ಎತ್ತಿ ಅವಳಿಗೆ ಫೀಡ್ ಮಾಡಿಸಿ ಚೆನ್ನಾಗಿ ಕೆಳಗಡೆ ಚಾಪೆ ಹಾಸಿ ಮಲಗಿಸಿ ಅವನಿಗೆ ಸ್ನಾನ ಮಾಡಿಸ್ಕೊಂಡು ಬಂದೆ. ಆಲ್ರೆಡಿ 1 ಆಗಿಬಿಟ್ಟಿತ್ತು. ಅವ್ನಿಗೆ ಊಟ ಮಾಡಿಸ್ಬೇಕಿತ್ತು. ಊಟ ಮಾಡ್ಸೋಕ್ಕಿಂತ ಮೊದಲು ಸ್ನಾನ ಮಾಡಿಸ್ಬಿಟ್ರೆ ನನಗೆ ಸಮಾಧಾನ. ಊಟ ಮಾಡಿಸಿದ ತಕ್ಷಣ ಮಕ್ಳಿಗೆ ಸ್ನಾನ ಮಾಡಿಸ್ಬಾರ್ದು, ನಮಗೆ ಆಗಲ್ಲ ಅಲ್ವಾ, ಅವ್ರಿಗೂ ಹಾಗೆ ಅಂತ ಹೇಳಿ ನಾನು ಊಟ ಮಾಡಿಸಾದ ತಕ್ಷಣ ಯಾವತ್ತೂ ಮಾಡಿಸಲ್ಲ. ಫಸ್ಟೇ ಸ್ನಾನ ಮಾಡಿಸಿ ಆಮೇಲೆ ಊಟ ಮಾಡಿಸ್ತೀನಿ. ಈ ವಿಡಿಯೋ ಯಾಕೆ ಮಾಡಿದ್ದೀನಿ ಅಂತ ಹೇಳಿದ್ರೆ, ನನಗೆ ಮಕ್ಕಳುಗಳು ಎಷ್ಟು ಹಿಂಸೆ ಕೊಡ್ತಾರೆ ಅಂತ ಅನ್ನೋದಕ್ಕೆ. ಈಗ ಬೇರೆ ಮಕ್ಕಳು ಹಿಂಗೇನಾ, ಅಥವಾ ಎಲ್ಲ ಮಕ್ಕಳು ಈ ವಯಸ್ಸಲ್ಲಿ 2.5 ವರ್ಷದ ಮಕ್ಕಳೆಲ್ಲ ಹಿಂಗೆ ಇರ್ತಾರ? ಬೇರೆ ಯೂಟ್ಯೂಬರ್ಸ್ ಮಕ್ಕಳೆಲ್ಲ ನೋಡಿದ್ರೆ ಆರಾಮಾಗಿ ನಿಂತ್ಕೊಂಡು ಕ್ರೀಮು ಪೌಡರ್ ಎಲ್ಲ ಹಾಕಿಸ್ಕೊತಾರೆ, ಆಟದ ಸಾಮಾನು ತೊಗೊಂಡು ಆಟ ಆಡ್ತಿರ್ತಾರೆ. ನನಗೆ ನನ್ನ ಮಗನೇ ಇಷ್ಟೊಂದು ತುಂಟಾನ ಅಂತ ಫೀಲ್ ಆಗಿಬಿಡುತ್ತೆ. ಯಾರಾದರೂ 2.5 ವರ್ಷದ ಮಕ್ಕಳಿದ್ರೆ ಹಿಂಗೆ ಆಡ್ತಾರ ಅಂತ ಹೇಳ್ರಪ್ಪ. ನೋಡಿ, ಇಷ್ಟೆಲ್ಲ ಮಾಡಿದಾಗ ಒಂದೊಂದು ಟೈಮು ತಾಳ್ಮೆಗಿಟ್ಟೋಗ್ಬಿಡುತ್ತೆ. ಈಗ ಅಡುಗೆ ಮನೆಯೆಲ್ಲ ಅಷ್ಟೊಂದು ಕ್ಲೀನ್ ಮಾಡಿ ಮತ್ತು ಕಲ್ಲಂಗಡಿ ಕೊಟ್ಟು ಮತ್ತು ಸ್ನಾನ ಇಮಿಡಿಯೇಟಾಗಿ ಅವ್ನಿಗೆ ಸ್ನಾನ ಮಾಡಿಸ್ಕೊಂಡು ಬಂದು ಹಾಕೋಣ ಅಂತ ಹೇಳಿದ್ರೆ ಹಾಕಿಸ್ಕೊಳ್ದಿರ ಹಿಂಗೆ ಮಲ್ಕೊಂಡು ಒದ್ದಾಡ್ಕೊಂಡು ಮಾಡ್ತಾ ಇದ್ದಾನೆ. ಹಿಂಗೆ ಮಾಡಿದಾಗ ನಾನು ಎಷ್ಟು ಅಂತ ತಾಳ್ಮೆಯಿಂದ ಇರೋಕ್ಕಾಗತ್ತಲ್ವ, ಆವಾಗ ಮಾತ್ರ ತಾಳ್ಮೆಗಿಟ್ಟೋಗ್ಬಿಡ್ತೀನಿ. ಈ ಗೋಳ್ಗೇನೆ ನಾನು ಯಾವಾಗಲೂ ಕೂಡ ನಾನು ಕೆಲಸ ಮಾಡೋದಕ್ಕೆ ಹೋಗಲ್ಲ. ಇವ್ರನ್ನೆಲ್ಲ ಮಲಗಿಸಿ ಫ್ರೀ ಇದ್ದರೆ ಕೆಲಸ ಮಾಡೋದು. ನಾನು ರೆಸ್ಟ್ ತೊಗೋಬೇಕು ಅಂತ ಹೇಳಿ ಇವ್ರು ಎಚ್ಚರ ಆಗಿರಬೇಕಾದ್ರೆ ನಾನು ಕೆಲಸ ಮಾಡೋಕ್ಕೆ ಹೋದರೆ ನೋಡಿ, ಟೈಮು ಜಾಸ್ತಿ ಏನಾಗಿಲ್ಲ. ಜಸ್ಟ್ 1:15 ಅಷ್ಟಾಗಿದೆ. 1:15 ಊಟ ಮಾಡಿಸ್ತಿದ್ದೆ. ಇವತ್ತು ಇವಳನ್ನೂ ಒಂಚೂರು ಸ್ನಾನ ಮಾಡಿಸ್ಬಿಡೋಣ ಅಂತ ಹೇಳಿ ಸ್ನಾನ ಮಾಡಿಸಿ ಬಟ್ಟೆ ಹಾಕ್ಕೊಂಡು ಬರೋ ಅಷ್ಟರಲ್ಲಿ ಇಲ್ಲೇ ನಿದ್ದೆ ಹೋಗ್ಬಿಟ್ಟಿದ್ದಾನೆ. ನೋಡಿ, ನಾನು ಇವಾಗ ಊಟ ಕಲಿಸ್ಕೊಂಡು ಬಂದಿದ್ದೀನಿ, ಅವನು ನಿದ್ದೆ ಹೋಗ್ಬಿಟ್ಟಿದ್ದಾನೆ. ಇದಕ್ಕೆ ಬೇಜಾರಾಗುತ್ತೆ. ಅದಕ್ಕೆ ಫಸ್ಟ್ ಇವ್ರನ್ನ ಊಟ ತಿಂಡಿ ಎಲ್ಲ ಮಾಡಿಸಿ ಮಲಗಿರ್ಬೇಕಾದ್ರೆ ನಾನು ಕೆಲಸ ಮಾಡೋದು. ನೋಡಿ, ಯೂಶ್ವಲ್ ಆಗಿ ಅವ್ನಿಗೆ ಸ್ನಾನ ಮಾಡಿಸಿ ಊಟ ತಿನ್ನಿಸಿ ಅವನ್ನ ಮಲಗಿಸಿ ಆಮೇಲೆ ಅವಳಿಗೆ ಸ್ನಾನ ಮಾಡ್ಸೋಕೆ ಕರ್ಕೊಂಡು ಹೋಗ್ತಾ ಇದ್ದೆ. ಇಲ್ಲ ಅಂತಂದರೆ 1:30 ಹಂಗೆ ಅವಳಿಗೂ ಏನಾದರೂ ಒಂಚೂರು ರಾಗಿ ಸರಿನೋ ಕ್ಯಾರೆಟ್ ಅನ್ನನೋ ಏನೋ ತಿನ್ಸಾದ್ಮೇಲೆ ಎಲ್ಲ ಮೆತ್ಕೊಂಡಿರ್ತಾಳಲ್ವ, ಒಟ್ಟಿಗೆ ಸ್ನಾನ ಮಾಡಿಸೋಣ ಅಂತ ಹೇಳಿ ಮಾಡಿಸ್ತಾ ಇದ್ದೆ. ಇವತ್ತೊಂಚೂರು ಅವಳಿಗೂ ಸ್ನಾನ ಮಾಡಿಸ್ಬಿಡೋಣ ಅಂತ ಮಾಡಿಸೋ ಅಷ್ಟರಲ್ಲಿ ಅವ್ನು ಮಲಗಿಬಿಟ್ಟಿದ್ದ. ಬಟ್ ನಾನು ಬಿಡಲಿಲ್ಲ, ಮತ್ತೆ ಎದ್ದೇಳಿಸಿ ಅವನ್ನ ಊಟ ಮಾಡಿಸ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಅವ್ನು ಹಂಗೆ ಮಲಗಿಬಿಟ್ರೆ 3:30ಗೆ ಎದ್ದೇಳ್ಬಿಡ್ತಾನೆ. ಹಸ್ಕೊಂಡಿದ್ರೆ ಬೇಗ ಎಚ್ಚರ ಆಗ್ಬಿಡುತ್ತಲ್ವ, ನಿದ್ರೆ ಬರಲ್ಲ. ಹಾಗಾಗಿ ಎದ್ಬಿಡ್ತಾನೆ. ಮತ್ತು ಅವನಿಗೂ ನಿದ್ದೆ ಸರಿಯಾಗಲ್ಲ ಅಂತ ಹೇಳಿ ಎದ್ದಿಸಿ ಅವ್ನಿಗೆ ಊಟ ಮಾಡಿಸಿ ಮತ್ತೆ ಲಾಲಿಗೆ ತೂಗಿದೆ. ಬಟ್ ತೂಗುವಾಗಂತೂ ತುಂಬ ಹಿಂಸೆ ಆಯಿತು. 1 ಅವರ್ ತೂಗಿಸ್ಕೊಂಡ. ಒಂಚೂರು ನಿದ್ದೆ ಮಾಡಿಬಿಟ್ಟಿದ್ನಲ್ಲ, ನಿದ್ದೆ ಹೊರಟೋಗ್ಬಿಟ್ಟಿತ್ತು. ಹಾಗಾಗಿ 1 ಅವರ್ ತೂಗಿಸ್ಕೊಂಡು ಅನಂತರ ಮಲ್ಕೊಂಡ. ಊಟ ಮಾಡೋದಕ್ಕೂ ಅಷ್ಟೇ ಅವಳಿಗೂ ಒಂದು ಸ್ವಲ್ಪ ಕ್ಯಾರೆಟ್ ಹಾಕಿ, ಕ್ಯಾರೆಟ್ ಹಾಕಿರೋದನ್ನ ಅದರೊಳಗಡೆ ಹಾಕಿಕೊಟ್ಟಿದ್ದೆ. ಏನಪ್ಪ ಇವಳಂತೂ ಏನೂ ತಿನ್ನೋದಿಲ್ಲ, ಎಲ್ಲ ಉಗಿತಾಳೆ. ಸೊ ಮಲಗಿ ಎದ್ದೇಳ್ದ ನನ್ನ ಮಗ. ಎದ್ದೇಳಾದಮೇಲೆ ಅವನಿಗೆ ಒಂದು ಸ್ವಲ್ಪ ನಾನು ಬೇಯಿಸಿಟ್ಟಿದ್ದೆ ಕಾಳನ್ನ. ಅವನಿಗೆ ತುಂಬ ಇಷ್ಟ ಮುಸ್ಕಿನ ಜೋಳ ಅಂತ ಹೇಳಿದ್ರೆ, ಹಾಗಾಗಿ ಅದೊಂದನ್ನು ತರಿಸ್ಕೊಂಡಿರ್ತೀನಿ. ಒಂದರಲ್ಲೇ ನಾನು 3 ದಿನ ಕೊಡ್ತೀನಿ, ಒಂದೇ ದಿವಸ ಕೊಡಲ್ಲ. ಇವಳು ಎದ್ದಿದ್ಲು, ಇವಳನ್ನೂ ಚಾಪೆ ಮೇಲೆ ಬಿಟ್ಟಿದ್ದೆ. ಅವಳು ಆಟ ಆಡ್ತಾಯಿದ್ಲು. ಅವನಿಗೂ ಒಂದು ಸ್ವಲ್ಪ ನುಗ್ಗೆಕಾಯಿ ಸಾಂಬಾರು ಮಾಡಿದ್ದೆ. ನುಗ್ಗೆಕಾಯಿ ತಿನ್ನೋದನ್ನ ಕಲಿಸಿದ್ದೀನಿ. ಹಾಗಾಗಿ ಅವನು ಕಚ್ಚಿ ತಿನ್ನು ಅಂತ ಹೇಳಿ ಅದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಟ್ಟಿದ್ದೆ. ಆಮೇಲೆ ಅವರಿಬ್ರಿಗೂ ತಿನ್ನೋಕ್ಕೆ ಕೊಟ್ಟು ನಾನು ಸ್ವಲ್ಪ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ ಏನೋ ಗೋಬಿ ಮಸಾಲ ಅಂತ ಹೇಳಿ ತಂದಿದ್ರು. ಅದಕ್ಕೆ
ಗೋಬಿ ಮಾಡು ಅಂತ. ಸೊ ಹಾಗಾಗಿ ಮನೇಲೇ ಗೋಬಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಒಂದು ದಿನ ಅಂತೂ ಫುಲ್ಲು ರೆಸ್ಟ್ ಇಲ್ದಿರ ಆಗೋಯಿತು ನೋಡಿ. ಅವಳಿಗೂ ಬೇಳೆ ಮತ್ತು ಒಂಚೂರು ಕ್ಯಾರೆಟು ಎರಡನ್ನೂ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಸ್ಮ್ಯಾಶ್ ಮಾಡಿ ತಿನ್ಸೋಣ ಅವಳಿಗೆ ಅಂತ ಹೇಳಿ ತುಂಬ ನೀರು ಥರ ವಾಟ್ರಿಯಾಗಿ ಮಾಡಿಕೊಂಡು ಅವಳಿಗೆ ಕುಡಿಸ್ತೀನಿ. ಅದನ್ನು ಕೂಡ ತಿನ್ನೋದಿಲ್ಲ ಅವಳು. ಮೆತ್ತಗೆ ಕುಡಿಸು. ನೀರು ಕುಡಿಸ್ತಾ ಇದ್ದೆ, ಅದಕ್ಕೆ ನಾನು ಕುಡಿಸ್ತೀನಿ ಅಂತ ಹೇಳಿ ಕುಡಿಸ್ತಾ ಇದ್ದಾನೆ ಅವನು. ಅವಳು ಸರಿಯಾಗಿ ಕುಡಿತಾ ಇಲ್ಲ, ಆ ಕಡೆ ಈ ಕಡೆ ಸುಮ್ಮನೆ ಇದು ಮಾಡ್ತಾ ಇದ್ದಾಳೆ. ನೀ ಅಂತಾನೆ ಅವನಿಗೆ ನೀರು ಅನ್ನೋದು ಹೇಳ್ಕೊಟ್ಟಿದ್ದೆ. ಅದಕ್ಕೆ ಈಗ ಹೆಂಗೆ ಕರೆಕ್ಷನ್ ಮಾಡ್ಕೋತಾನೆ ನೋಡಿ. ವೆರಿ ಗುಡ್. ಯಾರಿಗೆ ಅದು? ಪಾಪುಗ ಕುಡಿಸು. ಮತ್ತೆ ಪಾಪುಗೆ ಕ್ಯಾಮ್ರಾಗೆ ಏನು ತೋರಿಸ್ತಾ ಇದೆಯಾ ನೋಡ. ಕುಡಿ ಕೊಡು ಅಂತ ಅವನು. ಸೊ ಎಲ್ಲ ಆದಮೇಲೆ ನೈಟು ಹಸ್ಬೆಂಡ್ ಬಂದರು. ಬಂದಮೇಲೆ ಅವ್ರಿಗೂ ಕೂಡ ಗೋಬಿ ಕೊಟ್ಟಾದಮೇಲೆ ಮಲ್ಕೊಂಡಿರ್ಬೇಕಾದ್ರೆ ನೋಡಿ ಪಾಪ ಅವ್ರಿಗೆ ಸಾಕಾಗೋಗಿರುತ್ತೆ. 9:30 ಬಂದರು. ಆವಾಗಲೇ ಗೋಬಿ ಮಾಡಿ ರೆಡಿ ಇಟ್ಕೊಂಡಿದ್ದೆ. ತಿಂದ್ಕೊಂಡು ಊಟ ಮಾಡ್ಕೊಂಡು ಮಲಗಿಬಿಟ್ರು. ಇವರು 11 ಗಂಟೆ ಆಗಿದೆ. 11 ಗಂಟೆ ಆದರೂ ನೋಡಿ ಇವಳು ಎದ್ದಿದ್ದಾಳೆ. ಆ ಕಡೆ ಅವನು ಇಣಕಿ ನೋಡ್ತಾ ಇದ್ದಾನೆ. ಆ ಕಡೆ ಈ ಕಡೆ ಬಗ್ಗಿ ನೋಡೋದು ಹಿಂಗೆ ಮಾಡ್ತಾಯಿದ್ದಾರೆ. ಯಪ್ಪ ದೇವ್ರೆ, ಮಲಗೋದೇ ಇಲ್ಲ ಇವಾಗ. ಲಾಲೆಲ್ಲಿ ತೂಗಿಸ್ಕೊಳ್ಳೋದಿಲ್ಲ, ಬೇಡ ಅಂತಾನೆ ನೈಟು ಪಕ್ಕ ಮಲಗ್ತಾನೆ. ಇಷ್ಟಾಯಿತು ಸ್ನೇಹಿತರೆ. ಹಿಂಗೆ ಮಾಡಿದ್ರು 12 ಗಂಟೆವರೆಗೂ ಹಂಗೆ ಒದ್ದಾಡಿಕೊಂಡು. ಅವಳಂತೂ ಮೇಲ್ಗಡೆ ತಲೆ ಹತ್ರ ಮಲಗಿಸಿದ್ರೆ ನಮ್ಮ ಕಾಲಿಂದನೂ ಕೆಳಗಡೆ ಹೋಗಿರ್ತಾಳೆ. ಏನೋಪ್ಪ, ಇವಾಗಂತೂ ನಮ್ಮ ರಾಗುಗಿಂತ ತುಂಬಾ ಡಿಫ್ರೆಂಟು, ಡೆಡ್ ಆಪೋಸಿಟ್ ಅಂತ ಫೀಲ್ ಆಗುತ್ತೆ ನನಗೆ. ಹೆಣ್ಮಕ್ಳು ಗೊತ್ತಿಲ್ಲ. ಇಷ್ಟೇ ಸ್ನೇಹಿತರೆ ಇವತ್ತಿನ ವ್ಲಾಗು. ನಿಮಗೇನಾದರೂ ಒಂದು ಕ್ಲೀನಿಂಗ್ ಮೋಟಿವೇಶನ್ ಸಿಕ್ಕಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟೇ ಸ್ನೇಹಿತರೆ ಇವತ್ತಿನ ವ್ಲಾಗು. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ನ. ಸ್ಕಿಪ್ ಮಾಡಿದಿರಾ ನೋಡಿ ಅಂತ ಹೇಳ್ತಾ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಇಲ್ಲಿವರೆಗೂ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.